ಮುಖ್ಯ ಗುರುಮಾತೆಯರು ಹಾಗೂ ಸಹ ಶಿಕ್ಷಕ ವರ್ಗದವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ದಿವಸ ನನಗೆ ಇಲ್ಲಿ ಕರೆಸಿ ದೊಡ್ಡ ಒಂದು ಸನ್ಮಾನವನ್ನು ಮಾಡಿದ್ದಕ್ಕೆ ನಾನು ತುಂಬ ಋಣಿಯಾಗಿರ್ತೇನೆ. ನಮ್ಮ ತಂದೆಯವರು 2 ವರ್ಷಗಳಿಂದ ಹಿಂದೆ ತೀರಿಕೊಂಡಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷವೂ ಕೂಡ ನಾನು ಇಲ್ಕಲ್ಲಿನ ಪ್ರತಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಟೋಟಲಿ ಇಲ್ಕಲ್ ಎಷ್ಟು ಪ್ರಾಥಮಿಕ ಶಾಲೆ ಎಲ್ಲ ಸ್ಕೂಲ್ಗಳಿಗೆ ನಾನು ಉಚಿತವಾಗಿ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಈ ಒಂದು ವ್ಯವಸ್ಥೆಯನ್ನು, ಈ ಒಂದು ಕೊಡುಗೆಯನ್ನು ಪ್ರತಿ ವರ್ಷ ದೇವರನ್ನ ಶಕ್ತಿ ಕೊಟ್ಟಿರುವಂಥ ತನಕನೂ ನಾನು ಇಲ್ಲದೆ ಇದ್ದಾಗ ನನ್ನ ಮಕ್ಕಳಿಗೂ ಕೂಡ ಇದೊಂದು ಮಾತನ್ನು ಹೇಳಿ ಹೋಗ್ತೀನಿ ಅನ್ನೋಂಥ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲಿ ತಾವೆಲ್ಲ ವಿದ್ಯಾರ್ಥಿಗಳು ಭಾಳ ಚಿಕ್ಕವರಿದ್ದರೆ ತಮಗೆ ಏನು ನಾನು ಹೇಳಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಬಟ್ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿರಿ. ಗುರುಮಾತೆಯರು, ಸರ್ಗಳು, ಶಿಕ್ಷಕರು ಹೇಳಿದಂಥ ಒಂದು ವ್ಯವಸ್ಥೆಯನ್ನು ಮನದಲ್ಲಿ ಇಟ್ಕೊಳ್ರಿ. ಪ್ರತಿ ಸಾಯಂಕಾಲ ಬೆಳಿಗ್ಗೆ ಯೋಗ ಮಾಡಿರಿ, ವ್ಯಾಯಾಮ ಮಾಡಿರಿ, ಒಳ್ಳೆಯ ಊಟ ಮಾಡಿರಿ, ಕೆಟ್ಟ ಚಟಕ್ಕೆ ಬೀಳಬೇಡ್ರಿ. ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ಬಂದು ಒಂದು ಜೀವನದಲ್ಲಿ ತಮ್ಮದೇ ಆದಂಥ ಒಂದು ಗುರಿಯನ್ನು ಅಂದ್ಕೊಡ್ರಿ. ಯಾಕಂದ್ರೆ ನಾನು ಈಗ ಏನು ಹೇಳಿದ್ರು ನಿಮಗೆ ಅರ್ಥ ಆಗಂತ